ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಯೇಸುವಿನ ಸೇವೆಯ ಕೊನೆಯ ದಿನಗಳು ಹತ್ರ ಬಂದಾಗ ಪ್ರತಿ ದಿವಸ ಅವರು ಯೆರೂಸಲೇಮಿನಿಂದ ಬೆಥಾನ್ಯಕ್ಕೂ, ಬೆಥಾನ್ಯದಿಂದ ಯೆರೂಸಲೇಮಕ್ಕೂ ಹೋಗ್ತಾ ಇದ್ದಂತಹ ಸನ್ನಿವೇಶವನ್ನು ನಾವು 11ನೇ ಅಧ್ಯಾಯದಲ್ಲಿ ಓದ್ತೀವಿ. ಪ್ರತಿ ದಿವಸ ಆಲಯಕ್ಕೆ ಹೋಗ್ತಾರೆ, ರಿಟರ್ನ್ ಬಂದು ಸ್ಟೇ ಮಾಡೋದು ಬೆಥಾನ್ಯದಲ್ಲಿ. ಹೀಗೆ ಒಂದು ಸಾರಿ ಬೆಥಾನ್ಯವನ್ನು ಬಿಟ್ಟು ಬರ್ತಾ ಇರುವಾಗ ಯೇಸು ಸ್ವಾಮಿಗೆ ಹಸಿವಾಗುತ್ತೆ. ಹಸಿವಾದಾಗ ಒಂದು ಅಂಜೂರ ಮರವನ್ನು ನೋಡಿ ಅದರಲ್ಲಿ ತನಗೇನಾದರೂ ಸಿಗುತ್ತೆ ಎಂಬ ರೀತಿಯಲ್ಲಿ ಅದನ್ನು ಗಮನಿಸಿದಾಗ ಅಲ್ಲಿ ಬರೀ ಎಲೆಗಳು ಮಾತ್ರ ಇದೆ, ಅಂಜೂರ ಹಣ್ಣು ಸಿಗಲಿಲ್ಲ. ಆಗ ಯೇಸು ಹೇಳ್ತಾರೆ 14ನೇ ವಾಕ್ಯದಲ್ಲಿ, ಆ ಮರಕ್ಕೆ ಇನ್ನು ಮೇಲೆ ಒಬ್ಬರೂ ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಆತನ ಶಿಷ್ಯರು ಅದನ್ನು ಕೇಳಿದರು. ಈಗ ಈ ರೀತಿಯಲ್ಲಿ ಹೇಳಿ ಮುಂದೆ ಬರ್ತಾರೆ. ಆದರೆ 20ನೇ ವಾಕ್ಯ ಓದುವಾಗ, ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹೇಳ್ತಾನೆ, ಗುರುವೇ, ಈಗೋ ನೀನು ಶಾಪ ಕೊಟ್ಟ ಅಂಜೂರದ ಮರ ಒಣಗಿ ಹೋಗಿದೆ ಎಂದು ಆಶ್ಚರ್ಯದಿಂದ ಹೇಳ್ತಾ ಇದ್ದಾನೆ. ಪೇತ್ರ ಅಥವಾ ಶಿಷ್ಯರುಗಳು ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಏಸು ಇದನ್ನು ಹೇಳಿದಾಗ, ಎಂದಿಗೂ ಹಣ್ಣುಂಟಾಗಲ್ಲ ಅಂತ ಹೇಳಿದಾಗ ಅವ್ರು ತಿಳ್ಕೊಂಡಿದ್ದು ಎಲೆಗಳು ಹಾಗೇ ಇರುತ್ತೆ, ಇನ್ಯಾವತ್ತೂ ಇದರಲ್ಲಿ ಹಣ್ಣು ಉಂಟಾಗಲ್ಲ ಎಂಬುದನ್ನು ಅವ್ರು ತಿಳ್ಕೊಂಡಿದ್ರು. ಆದರೆ ಒಣಗಿ ಹೋದಾಗ, ಪೂರ್ಣವಾಗಿ ಡ್ರೈ ಆಗಿ ಹೋದಾಗ ಪೇತ್ರನಿಗೆ ನಂಬೋಕೆ ಆಗ್ತಾ ಇಲ್ಲ. ಆಶ್ಚರ್ಯದಿಂದ ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ, ಈ ಥರನೂ ಆಗ್ಬಿಟ್ಟಿದೆಯಲ್ಲ, ಹೀಗಾಗುತ್ತೆ ಅಂತ ನಾವು ನಂಬೇ ಇರಲಿಲ್ಲ. ಆಗ ಯೇಸು ಹೇಳ್ತಾರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಈ ಸ್ವಾಮಿ ಹೇಳ್ತಾರೆ, ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ. ಅನೇಕ ಸಂದರ್ಭಗಳಲ್ಲಿ ನನ್ನಲ್ಲಿ, ನಿಮ್ಮಲ್ಲಿ ಇರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ, ನಮಗೆ ಈ ಥರ ಎಲ್ಲ ಕಾರ್ಯಗಳ ಮೇಲೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇಲ್ಲ. ನಾವು ಕುರ್ಚಿ ಮೇಲೆ ಕೂತ್ಕೊಳ್ತೀವಿ, ಒಂದು ನಂಬಿಕೆ ನಮಗಿದೆ, ಆ ಕುರ್ಚಿ ಮುರಿಯಲ್ಲ ಎಂಬ ನಂಬಿಕೆ. ನಾವೊಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ, ಒಂದು ನಂಬಿಕೆ ಇದೆ, ಆ ಡ್ರೈವರ್ ಒಳ್ಳೆ ರೀತಿಯಲ್ಲಿ ಡ್ರೈವ್ ಮಾಡ್ತಾರೆ, ಆಕ್ಸಿಡೆಂಟ್ ಆಗಲ್ಲ ಅಂತ. ಈ ಥರ ಎಲ್ಲ ಕಾರ್ಯಗಳ ಮೇಲೆ ನಮಗೆ ನಂಬಿಕೆ ಇರ್ತದೆ. ಆದರೆ ಕೆಲವು ಸಂದರ್ಭದಲ್ಲಿ ಎಲ್ಲಿ ನಂಬಿಕೆ ಇರಬೇಕೋ, ಯಾರ ಮೇಲೆ ನಂಬಿಕೆ ಇರಬೇಕೋ ಅಲ್ಲಿ ನಮಗೆ ನಂಬಿಕೆನೇ ಇರೋದಿಲ್ಲ. ಆದರೆ ಈ ಹಗಲಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನನ್ನಲ್ಲಿ, ನಿಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಇಡಬೇಕಾದದ್ದು ನಾವು ಅತ್ಯವಶ್ಯವಾದದ್ದು. ದೇವರ ಮೇಲೆ ಒಂದು ನಂಬಿಕೆ ಇರಬೇಕು. ಆತನೊಂದು ಮಾತು ಹೇಳಿದ್ರೆ ಅದು ಹಾಗೇ ನಡೀತದೆ. ಆದರೆ ಪೇತ್ರನಿಗೆ ಒಂದು ನಂಬಿಕೆ ಏನು ಅಂದರೆ, ಇದು ಹಿಂಗಾಯಿತಲ್ಲ, ಇದು ಆಶ್ಚರ್ಯ ಅವನಿಗೆ, ಇದು ಹೇಗಾಗೋಯ್ತು ಹೀಗೆ. ಏಸು ಹಣ್ಣಿರಲ್ಲ ಅಂತ ಹೇಳಿದ್ರು, ಇನ್ನೆಂದಿಗೂ ಹಣ್ಣು ಬರಲ್ಲ ಅಂದರೆ ಬುಡದಿಂದ ಒಣಗೋಗ್ಬಿಟ್ಟಿದೆ. ಯಾವುದೇ ಒಂದು ಮರ ಒಂದು ದಿವಸದಲ್ಲಿ ಒಣಗೋಗಲ್ಲ, ಕಡ್ದು ಹಾಕಿದ್ರೂ ಒಣಗೋಗಲ್ಲ, ಬುಡದಿಂದ ಒಣಗಲ್ಲ. ಸಾಧಾರಣ ಎಲೆಯಿಂದ, ಟಾಪಿಂದ, ಎಡ್ಜಿಂದ ಒಣಗ್ತಾ ಬರುತ್ತೆ, ತುದಿಯಿಂದ ಒಣಗ್ತಾ ಬರುತ್ತೆ ವಿನಃ ಬುಡದಿಂದ ಮೇಲಕ್ಕೆ ಯಾವುದು ಒಣಗಲ್ಲ. ಅದು ಕಡ್ದು ಹಾಕಿದ್ರೂ ಒಣಗಲ್ಲ, ಆಸಿಡ್ ಹಾಕಿದ್ರೂ ಒಣಗಲ್ಲ, ಏನು ಮಾಡಿದ್ರು ಸಹ ಆ ಥರ ಒಣಗಲ್ಲ. ಆದರೆ ಇಲ್ಲಿ ನಾವು ನೋಡ್ತೇವೆ, ಇದು ಹಿಂದಿನ ದಿವಸದ ವಿಷಯವನ್ನು ನೆನೆಸ್ಕೊಂಡು ಅದನ್ನು ನೆಕ್ಸ್ಟ್ ಡೇ ಎಲ್ಲ ಒಣಗೋಗಿರೋದು, ಆ ಕ್ಷಣವೇ ಒಣಗೋಯ್ತು ಅಂತ ಮತ್ತಾಯ ಬರೀತಾನೆ. ಆದರೆ ಇವರು ನೆಕ್ಸ್ಟ್ ಡೇ ಇದು ಮಾತನಾಡ್ತಾ ಇದ್ದಾರೆ. ಯಾಕೆ ಆ ಕ್ಷಣದಲ್ಲಿ ಟೋಟಲ್ಲಾಗಿ ಒಣಗೋಗ್ಬಿಡ್ತು. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಮಾತು ಹೇಳಿದ್ರೆ ಅದು ಇಮ್ಮಿಡಿಯೇಟಾಗಿ ನಡೆಯುತ್ತೆ. ದೇವರು ಒಂದು ಮಾತನ್ನು ಆರ್ಡರ್ ಮಾಡಿದ್ರೆ ಅದು ಹಾಗೇ ನಡೆಯುತ್ತೆ. ಈ ದಿವಸಗಳಲ್ಲಿ ನಮ್ಮಲ್ಲಿ ಒಂದು ನಂಬಿಕೆ ಬೇಕು, ನಮ್ಮಲ್ಲಿ ಒಂದು ಭರವಸೆ ಬೇಕು. ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡುವವನು, ನನ್ನ ದೇವರು ನನಗಾಗಿ ಕಾರ್ಯ ಮಾಡುವಂತಹ ದೇವರು. ಆತನು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆದರೆ ಇದಾದ ನಂತರ ಯೇಸುಸ್ವಾಮಿಯವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಒಬ್ಬ ವ್ಯಕ್ತಿ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ಹೇಳಿದ್ದು ಆಗುತ್ತೆ ಅಂತ ನಂಬಿದರೆ ಅದು ಆಗುತ್ತೆ. ಸಮಸ್ಯೆ ಎಲ್ಲಿರೋದು ಅಂದರೆ ಸಂಶಯ, ಇದಾಗುತ್ತೋ ಇಲ್ಲೋ ಎಂಬ ಸಂಶಯ ಕೆಲವು ಕಾರ್ಯಗಳನ್ನು ಮಾಡುವುದಕ್ಕೆ ತಡೆ ಮಾಡುತ್ತೆ. ಅದರಿಂದ ಯೇಸುಸ್ವಾಮಿ ಹೇಳ್ತಾರೆ, ಆದ ಕಾರಣ ನೀವೇನು ಪ್ರಾರ್ಥನೆ ಮಾಡ್ತೀರೋ, ನೀವೇನು ಬೇಡಿಕೊಳ್ತೀರೋ ಅದು ಸಿಗುತ್ತೆ ಅಂತಲ್ಲ, ನಾವು ಹೊಂದುತ್ತೇವೆ ಅಂತಲ್ಲ, ಹೊಂದಿದ್ದೇವೆ ಎಂದು ನಂಬಬೇಕು.
ನಾವು ಅದನ್ನು ಪಡ್ಕೊಂಡಿದ್ದೇವೆ ಅಂತ ನಂಬಬೇಕು. ನಾವು ಅದನ್ನು ಹೊಂದ್ಕೊಂಡಿದ್ದೇವೆ ಅಂತ ನಂಬಿದ್ರೆ ಅದು ನಮಗೆ ಸಿಗುತ್ತೆ. ಆದರೆ ಈ ದಿವಸಗಳಲ್ಲಿ ನಮ್ಮಲ್ಲೆಲ್ಲ ನಂಬಿಕೆ ಇರೋದೇನು ಗೊತ್ತಾ? ದೇವರು ಕೊಡ್ತಾರೆ, ದೇವರು ಮಾಡ್ತಾರೆ, ದೇವರು ಸಹಾಯ ಮಾಡ್ತಾರೆ, ಈ ನಂಬಿಕೆ ಇದೆ. ಇದು ಎಲ್ಲರಲ್ಲೂ ಇರುವಂಥದ್ದು, ಇದು ಫ್ಯೂಚರ್ ಬಗ್ಗೆ ಇರುವಂಥದ್ದು. ಆದರೆ ನನ್ನಲ್ಲಿ ಒಂದು ಪಾಸ್ಟ್ ಟೆನ್ಸ್ ಅನುಭವ, ಆಲ್ರೆಡಿ ವಿ ಹ್ಯಾವ್ ರಿಸೀವ್ಡ್ ಅಂತ ಬರಬೇಕು. ನನ್ನ ದೇವರು ನನಗೆ ಕೊಟ್ಟಿದ್ದಾರೆ, ನನಗೆ ಸಿಕ್ಕಿದೆ, ಆದರೆ ನನ್ನ ಕಣ್ಮುಂದೆ ಬಂದಿಲ್ಲ, ನನ್ನ ಕಣ್ಮುಂದೆ ಬರ್ತದೆ. ಈ ದಿವಸಗಳಲ್ಲಿ ನನ್ನ ಜೀವಿತದಲ್ಲಿ ದೇವರು ಮಾಡ್ತಾರೆ ಅಂತಲ್ಲ, ದೇವರು ಕೊಡ್ತಾರೆ ಅಂತಲ್ಲ, ದೇವರೇ ನೀನು ಕೊಟ್ಟದ್ದಕ್ಕಾಗಿ ಸ್ತೋತ್ರ, ನೀನು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ, ನೀನು ನನಗೆ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನೀನು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಂಬಿಕೆಯಿಂದ ಯಾವಾಗ ನಾವು ಹೇಳೋದಕ್ಕೆ ತಯಾರಾಗ್ತೀವೋ, ನಮಗೋಸ್ಕರವಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ. ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ಅಪ್ಪ, ನಾವು ಕೇಳುವಂಥ ವಿಷಯಗಳು ನಂಬಿಕೆಯಿಂದ ಪ್ರಾರ್ಥಿಸಿ ಅದನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನೇ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.